ಮಂಗಳವಾರದ ದಿನ ಒಂದು ನಿಂಬೆಹಣ್ಣಿನಿಂದ ಈ ಕೆಲಸ ಮಾಡಿದ್ರೆ ಬೇಡ ಅಂದ್ರೂ ಸಕ್ಸಸ್ ಸಿಗುತ್ತೆ. ಹೌದು, ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನ ಪೂಜಿಸೋದ್ರೊಂದಿಗೆ ನಿಂಬೆಹಣ್ಣಿನಿಂದ ಈ ಕೆಲಸಗಳನ್ನ ಮಾಡುವುದರಿಂದ ನಕಾರಾತ್ಮಕತೆಯಿಂದ, ಹಣದ ಸಮಸ್ಯೆಗಳಿಂದ, ಕೆಟ್ಟ ದೃಷ್ಟಿಯಿಂದ ಮುಕ್ತಿಯನ್ನ ಕಂಡುಕೊಳ್ತೀರಿ. ಹೌದು, ಸನಾತನ ಧರ್ಮದಲ್ಲಿ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವ ಸಂಪ್ರದಾಯ ಇದೆ. ಈ ದಿನ ಆಂಜನೇಯ ಸ್ವಾಮಿಯನ್ನ ಕ್ರಮಬದ್ಧವಾಗಿ ಪೂಜಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯು ಭಕ್ತರ ಎಲ್ಲ ಸಂಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ದೂರವಾಗಿಸೋದ್ರಿಂದ ಆತನನ್ನ ಸಂಕಟ ಮೋಚನ ಅಂತ ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನ ಹೊಂದಿರುವ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ರೀತಿಯಾದ ಭಯ ಮತ್ತು ತೊಂದರೆಯನ್ನ ಎದುರಿಸೋದಿಲ್ಲ. ಮಂಗಳವಾರದಂದು ನಿಂಬೆಹಣ್ಣಿನಿಂದ ಯಾವ ಕೆಲಸಗಳನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿಯು ಸಂತುಷ್ಟನಾಗ್ತಾನೆ ಎಂದು ತಿಳಿಯೋಣ. ಅದಕ್ಕೂ ಮುನ್ನ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಜೈ ಶ್ರೀರಾಮ್, ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಆತನ ಆಶೀರ್ವಾದ ಇದ್ರೆ ಯಾವುದೇ ಭಯ ಇರೋದಿಲ್ಲ. ಬನ್ನಿ, ನಿಂಬೆಹಣ್ಣಿನಿಂದ ಮಾಡುವಂತಹ ಪರಿಹಾರಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಮನುಷ್ಯ ಹಗಲಿರುಳು ತುಂಬಾ ಕಷ್ಟಪಡ್ತಾನೆ. ಆದ್ರೂ ಕೆಲವೊಮ್ಮೆ ಆತನಿಗೆ ಯಶಸ್ಸನ್ನೋದನ್ನ ಸಾಧಿಸಲು ಸಾಧ್ಯವಾಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮಂಗಳವಾರದ ದಿನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಿಂಬೆಹಣ್ಣು ಮತ್ತು 4 ಲವಂಗಗಳನ್ನ ತೆಗೆದುಕೊಂಡು ಹೋಗಬೇಕು. ಹೋದ ನಂತರ ದೇವಸ್ಥಾನದ ಒಳಗೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿದ ನಂತರ ಆಂಜನೇಯ ಸ್ವಾಮಿಯ ಬಲಭಾಗಕ್ಕೆ ಕುಳಿತುಕೊಳ್ಳಿ. ಬಳಿಕ ಆಂಜನೇಯ ಸ್ವಾಮಿ ಪಾದದ ಬಳಿ ನಿಂಬೆಹಣ್ಣಿನ ಮೇಲೆ ಲವಂಗಗಳನ್ನು ಇಟ್ಟು ಹನುಮಾನ್ ಚಾಲಿಸವನ್ನ ಪಠಿಸಿ. ಇದಾದ ನಂತರ ನೀವು ಯಾವುದೇ ಕೆಲಸಕ್ಕೆ ಹೋಗುವಾಗ ಲವಂಗಗಳನ್ನು ಅಲ್ಲೇ ಬಿಟ್ಟು ನಿಂಬೆಹಣ್ಣನ್ನ ತೆಗೆದುಕೊಂಡು ಹೋಗಿ. ಇದನ್ನ ಮಾಡೋದ್ರಿಂದ ನೀವು ಆ ಕೆಲಸದಲ್ಲಿ ಖಂಡಿತ ಯಶಸ್ಸನ್ನ ಸಾಧಿಸ್ತೀರಾ. ಒಂದು ವೇಳೆ ನೀವು ಶಾಸ್ತ್ರದಲ್ಲಿ ತಿಳಿಸಿದ ಹಾಗೆ ನಿಮ್ಮ ಮನೆ ಅಥವಾ ಅಂಗಡಿ, ಆಫೀಸ್, ವ್ಯಾಪಾರಗಳನ್ನ ದುಷ್ಟ ಕಣ್ಣುಗಳಿಂದ ರಕ್ಷಿಸಲು ನೀವು ಬಯಸಿದ್ರೆ ಈ ಚಿಕ್ಕ ಕೆಲಸ ಮಾಡಿ. ಏನಪ್ಪಾ ಅಂದ್ರೆ, ನೀವು ಮಂಗಳವಾರದ ದಿನ ಸಂಜೆ ಸಮಯದಲ್ಲಿ 4 ಹಸಿ ಮೆಣಸಿನಕಾಯಿ ಮತ್ತು 1 ನಿಂಬೆಹಣ್ಣನ್ನು ತೆಗೆದುಕೊಂಡು ಇಲ್ಲಿ ತೋರಿಸಿದ ಹಾಗೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಿ. ನಂತರ ಕೆಂಪು ಹೋಕುಳಿಯನ್ನ ಮಾಡಿ ಮನೆಗೆ ದೃಷ್ಟಿ ತೆಗೆದು 3 ರಸ್ತೆ ಕೂಡಿದ ಜಾಗದಲ್ಲಿ ಚೆಲ್ಲಿ. ಈ ರೀತಿಯಾಗಿ ತಿಂಗಳಿಗೊಮ್ಮೆ ಮಾಡ್ತಾ ಬನ್ನಿ. ನಿಮಗೆ ನಿಮ್ಮ ಮನೆಗೆ ಅಥವಾ ವ್ಯಾಪಾರ ವಹಿವಾಟು ಮಾಡುವಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ತಾಕೋದಿಲ್ಲ. ಬಹಳ ದಿನಗಳಿಂದ ವ್ಯವಹಾರದಲ್ಲಿ ಅಥವಾ ಮಾಡುವಂತಹ ಕೆಲಸಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಮಂಗಳವಾರದ ದಿನ ಈ ಕೆಲಸ ಮಾಡಿ. ಏನಪ್ಪಾ ಅಂದ್ರೆ, ಮಂಗಳವಾರದ ದಿನ 1 ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ನಿಮ್ಮ ವ್ಯಾಪಾರ ಅಥವಾ ಅಂಗಡಿಯ ಎಲ್ಲ 4 ಗೋಡೆಗಳ ಮೇಲೆ 7 ಸುತ್ತು ಸ್ಪರ್ಶ ಮಾಡಬೇಕು. ಇದಾದ ನಂತರ ಆ ನಿಂಬೆಯನ್ನ 4 ಹೋಳಾಗಿ ಕತ್ತರಿಸಿ ಆ 4 ಹೋಳನ್ನ 4 ದಿಕ್ಕುಗಳಲ್ಲಿ ಎಸೆಯಬೇಕು. ನೀವು ಇದನ್ನ ಮಂಗಳವಾರ ಅಥವಾ ಶನಿವಾರ ಕೂಡ ಈ ಪರಿಹಾರವನ್ನ ಮಾಡಬಹುದು. ಈ ರೀತಿಯಾಗಿ ನೀವು ತಿಂಗಳಿಗೊಮ್ಮೆ ಮಾಡಿದ್ರೆ ಯಾವುದೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಈ ರೀತಿಯಾಗಿ ನೀವು ಮಂಗಳವಾರದ ದಿನ ನಿಂಬೆಹಣ್ಣಿನಿಂದ ಈ ಕೆಲಸವನ್ನ ಮಾಡಿದ್ರೆ ಖಂಡಿತ ಅದರಿಂದ ಪ್ರಯೋಜನವನ್ನ ಪಡೆದುಕೊಳ್ತೀರಿ. ನಿಂಬೆಹಣ್ಣಿಗೆ ಸಂಬಂಧಿಸಿದ ಈ ಪರಿಹಾರವು ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳನ್ನ ದೂರವಾಗಿಸುತ್ತದೆ. ಹಾಗಾಗಿ ಈ ಮಾಹಿತಿಯನ್ನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.